ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತು ಮಾತನಾಡ್ತಾ ಇದ್ದೀವಿ. ಥೈರಾಯ್ಡ್ ಅಂದ್ರೆ ಏನು, ಹಾಗೆ ಯಾವ ಕಾರಣಗಳಿಂದ ಈ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಂಡಾಗ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು, ಇದನ್ನೆಲ್ಲ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ಅನ್ಸಾರಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ನೀವು ಕೂಡ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಬಹುದು. ಡಾಕ್ಟರ್ ಇದ್ದಾರೆ, ಥೈರಾಯ್ಡ್ ಸಮಸ್ಯೆ ಕುರಿತು ಮಾತನಾಡಬಹುದು. ಡಾಕ್ಟರ್, ಈಗಂತೂ ಥೈರಾಯ್ಡ್ ಸಮಸ್ಯೆ ಎಲ್ಲರಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಮೊದಲನೇದಾಗಿ ಥೈರಾಯ್ಡ್ ಅಂದ್ರೆ ಏನು, ಹಾಗೆ ಯಾವ ಕಾರಣದಿಂದ ಈ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ಡೆಫಿನೆಟ್ಲಿ ಇವಾಗಿದ್ದ ವಿಷಯ ನಾವು ಆಯ್ಕೆ ಮಾಡುವಂಥದ್ದು ಅಂದರೆ ಥೈರಾಯ್ಡ್ ಸಮಸ್ಯೆ. ಸೊ ಥೈರಾಯ್ಡ್ ಹೇಳಿದ ತಕ್ಷಣ ಒಂದು ಗ್ರಂಥಿ, ಕುತ್ತಿಗೆ ಮುಂಭಾಗದಲ್ಲಿ ಇರುವಂಥದ್ದು ಒಂದು ಗ್ರಂಥಿ ಎಲ್ಲರಿಗೂ ಗೊತ್ತಿದೆ. ಸೊ ಈ ಡೆಫಿನೆಟ್ಲಿ ಗ್ರಂಥಿ ಅಥವಾ ಗ್ಲ್ಯಾಂಡ್ ಕೆಲವು ಹಾರ್ಮೋನ್ಸ್ನ ತಯಾರಿಸುತ್ತೆ ಅಂತ, ಮುಖ್ಯವಾಗಿ ಅದು T3 ಮತ್ತು T4 ಹೇಳ್ತೀವಿ ಅಂತ ನಾವು. ಸೊ ಈ ಹಾರ್ಮೋನ್ಸು ಪ್ರತಿಯೊಬ್ಬರು ಕ್ರಿಯೆಗೆ ಅಥವಾ ಕೆಲಸಕ್ಕೆ, ಅಂದರೆ ಮೆಟಬಾಲಿಸಮ್ ಆಗಲಿ, ಎನರ್ಜಿ ಡೆವಲಪ್ಮೆಂಟ್ ಆಗುವಂಥದ್ದಾಗಲಿ, ನಿದ್ರೆ ರೆಗ್ಯುಲೇಷನ್ ಆಗಿರ್ಬೋದು, ಅದ್ರ ಜೊತೆ ಡೆಫಿನೆಟ್ಲಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಮೆಂಟಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಡೆಫಿನೆಟ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ಅದೇ ರೀತಿ ರೀಪ್ರೊಡಕ್ಟಿವ್ ಹಾರ್ಮೋನ್ಸ್ ಅಥವಾ ಸೆಕ್ಷುವಲ್ ಹಾರ್ಮೋನ್ಸ್ ರೆಗ್ಯುಲೇಷನ್ ಆಗ್ತಾ ಬರಬೇಕು, ನಿದ್ರೆ ರೆಗ್ಯುಲೇಷನ್ ಆಗ್ತಾ ಬರಬೇಕು, ಫ್ಯಾಟ್ ಮೆಟಬಾಲಿಸಮ್ ಆಗ್ತಾ ಇರಬೇಕು. ಸೊ ಹೇಳಬೇಕಾದ್ರೆ ಈ ಥೈರಾಯ್ಡ್ ಹಾರ್ಮೋನ್ಸ್ ಏನಿರುತ್ತೆ ಮುಖ್ಯವಾಗಿ ತುಂಬ ಇಂಪಾರ್ಟೆಂಟ್. ಸೊ ಫ್ರಮ್ ಟಾಪ್ ಟು ಬಾಟಮ್, ಅಂದರೆ ಹೆಡಿಂದ ತಲೆ ಕೂದರಿಂದ ಪಾದ ಅವ್ರದ್ದು ಫಂಕ್ಷನ್ಸ್ ಇರುತ್ತೆ ಅಂತ. ಸೊ ಇದು ಸಮಸ್ಯೆ ಅಥವಾ ನಾವು ಜನರಲಿ ಹೇಳುವಂಥದ್ದು ಈ ಸಿಕ್ರೀಷನ್ಸ್ ಅಥವಾ ಥೈರಾಯ್ಡ್ ಹಾರ್ಮೋನ್ಸ್ ಸಿಕ್ರೀಷನ್ಸ್ ಕರೆಕ್ಟಾಗಿ ಆಗಿಲ್ಲ ಅಥವಾ ಹೆಚ್ಚಾಯಿತು ಅಥವಾ ನಾರ್ಮಲ್ಗಿಂತ ಏನು ಅವಶ್ಯಕತೆ ಇದ್ದರೆ ದೇಹಕ್ಕೆ ಅದಕ್ಕಿಂತ ಕಡಿಮೆ ಆಗ್ತಾ ಬಂತು. ಸೊ ತದನಂತರ ಡೆಫಿನೆಟ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಬರ್ತಾ ಇರುವಂಥದ್ದು. ಸೊ ಥೈರಾಯ್ಡ್ ಗ್ರಂಥಿ ಒಳಗಡೆನೇ ಯಾವಾಗ ನಾವು ನೋಡ್ತೀವಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಬರ್ತಾ ಇರುತ್ತೆ, ಏನು ಊತ ಇರುತ್ತೆ, ಏನದು ಇನ್ಫೆಕ್ಷನ್ಸ್ ಆಗುವಂಥದ್ದು, ಏನು ಸ್ವೆಲ್ಲಿಂಗ್ ಕಾಣಿಸುವಂಥದ್ದು, ಅಂದರೆ ಗಡ್ಡೆ ಕಾಣಿಸುವಂಥದ್ದು ಅಂದರೆ. ಸೊ ಆ ಟೈಮ್ ಕೂಡ ಡೆಫಿನೆಟ್ಲಿ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ ಅಥವಾ ಸ್ಟಾರ್ಟ್ ಆಗುತ್ತೆ. ಸೊ ಇದು ದೀರ್ಘಕಾಲ ಇರುವಂಥದ್ದು, ಇದು ಒಂದು ಸಮಸ್ಯೆ ಅಂತ ನಾವು ಡೆಫಿನೆಟ್ಲಿ ಹೇಳ್ತೀವಿ. ಸೊ ಇದನ್ನು ನಾವು ಒಂದು ಥೈರಾಯ್ಡ್ ಡಿಸೀಸ್ ಅಥವಾ ಥೈರಾಯ್ಡ್ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಇತ್ತೀಚೆಗೆ ಡೆಫಿನೆಟ್ಲಿ ಸಾಕಷ್ಟು ಜನದಲ್ಲಿ ನಾವು ಕೇಳ್ಪಟ್ಟಿದ್ದೀವಿ, ಅಂದರೆ ಥೈರಾಯ್ಡ್ ಅನ್ನೋದು ಸಮಸ್ಯೆ ಇರುವಂಥದ್ದು, ಥೈರಾಯ್ಡಿಂದ ಸಫರ್ ಆಗ್ತಾ ಇದ್ದೀವಿ ಅಂತ. ಸೊ ಇದು ಇತ್ತೀಚೆಗೆ ಅಷ್ಟು ಕಾಮನ್ ಆಗಲಿಕ್ಕೆ ಮುಖ್ಯವಾಗಿ ಕಾರಣ ಅಂತ ನಾವು ನೋಡ್ಬೋದು. ಅಂದರೆ ಕೆಲವು ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಇರುವಂಥದ್ದು, ಕೆಲವು ಜನಕ್ಕೆ ಡೆಫಿನೆಟ್ಲಿ ಕೊರತೆ ಇರುತ್ತೆ. ಸೊ ಕೊರತೆ ಅಂದರೆ ಅಯೋಡಿನ್ ಅಲ್ಪ ಪ್ರಮಾಣದಲ್ಲಿ ದೇಹಕ್ಕೆ ಬೇಕಾಗುತ್ತೆ. ಸೊ ಅಯೋಡಿನ್ ಡೆಫಿಷಿಯನ್ಸಿ ಉತ್ಪತ್ತಿ ಆದಾಗ ಡೆಫಿನೆಟ್ಲಿ ಥೈರಾಯ್ಡ್ ಸಮಸ್ಯೆ ಬರುವಂಥದ್ದು. ಫ್ಯೂ ಪೀಪಲಲ್ಲಿ ಫ್ಯಾಮಿಲಿ ಒಳಗಡೆ ಇದ್ದರೆ ಡೆಫಿನೆಟ್ಲಿ ಅವ್ರಿಗೆ ಪಾಸ್ ಆನ್ ಆಗ್ತಾ ಬರ್ತಾ ಇರುತ್ತೆ, ಅಂದರೆ ಹೆರಿಡಿಟ್ರಿ ಅಥವಾ ಜೆನೆಟಿಕ್ ಹೇಳ್ತೀವಿ. ಸೊ ಇಬ್ಬರಾದ್ರಿಗೂ ಡೆಫಿನೆಟ್ಲಿ ತಂದೆ ಕಡೆ ಇತ್ತು ಅಥವಾ ತಾಯಿ ಕಡೆ ಇತ್ತು, ಸೊ ಅವ್ರಿಗಿಂತ ಡೆಫಿನೆಟ್ಲಿ ಪಾಸ್ ಆನ್ ಆಗ್ತಾ ಇರುವಂಥದ್ದು. ಸೊ 40% ಕೇಸಸಲ್ಲಿ ನಾವು ನೋಡ್ತೀವಿ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಥವಾ ಹೆರಿಡಿಟ್ರಿ ಫ್ಯಾಕ್ಟರ್ಸ್ ಅಂತ ನಾವು ಹೇಳುವಂಥದ್ದು. ನಂತರ ನಾವು ಡೆಫಿನೆಟ್ಲಿ ನೋಡ್ತಾ ಇದ್ವಿ ಇತ್ತೀಚೆಗೆ ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಹೆಚ್ಚಾಗ್ತಾ ಇರೋದ್ರಿಂದ ಡೆಫಿನೆಟ್ಲಿ ಆಟೋ ಇಮ್ಯೂನ್ ಕಂಡೀಷನ್ಸು ಜಾಸ್ತಿ ಆಗ್ತಾ ಇರೋಂಥದ್ದು. ಅಂದರೆ ದೇಹ ಒಳಗಡೆ ಕೆಲವು ಆ್ಯಂಟಿಬಾಡೀಸ್ ತಯಾರಿಸುತ್ತೆ ಅಥವಾ ಪ್ರೊಡಕ್ಟಿವ್ ಆಗ್ತಾ ಬರ್ತಾ ಇರುತ್ತೆ. ಸೊ ನಮಗೆ ಅದು ಆ್ಯಕ್ಚುಲಿ ಹೆಲ್ಪ್ ಮಾಡುತ್ತೆ ಫೈಟ್ ಮಾಡಲಿಕ್ಕೆ, ಇಮ್ಯುನಿಟಿ ಬಿಲ್ಡಪ್ ಮಾಡಲಿಕ್ಕೆ, ಆಚೆಯಿಂದ ಡೆಫಿನೆಟ್ಲಿ ಒಂದು ಪ್ರೊಟೆಕ್ಷನ್, ರಕ್ಷಣೆ ಕೊಡ್ತಾ ಇರುವಂಥದ್ದು ಅಂತ. ಬಟ್ ಯಾವಾಗ ಈ ಆಟೋ ಇಮ್ಯೂನ್ ಕಂಡೀಷನ್, ಅಂದರೆ ಈ ಥೈರಾಯ್ಡ್ ಗ್ರಂಥಿನ ಹೋಗ್ಬಿಟ್ಟು ಹಾಳು ಮಾಡುವಂಥದ್ದು, ಅಂದರೆ ಥೈರಾಯ್ಡ್ ಗ್ರಂಥಿ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಆಟೋ ಇಮ್ಯೂನ್ ಕಂಡೀಷನ್ ಇದು ಮಾಡ್ತಾರೆ. ಸೊ ಆ ಪರಿಸ್ಥಿತಿ ಒಳಗಡೆ ಡೆಫಿನೆಟ್ಲಿ ನಾವು ನೋಡ್ತೀವಿ ಈ ಸಮಸ್ಯೆ ಎಲ್ಲ ಹೆಚ್ಚಾಗ್ತಾ ಇರುವಂಥದ್ದು ಅಥವಾ ಪ್ರೊಡಕ್ಷನ್. ಸೊ ಇತ್ತೀಚೆಗೆ ಮೋಸ್ಟ್ ಆಫ್ ದ ಕಂಡೀಷನ್ಸ್ ಅಥವಾ ಮೋಸ್ಟ್ ಆಫ್ ದ ಥೈರಾಯ್ಡ್ ಕಂಡೀಷನ್ಸ್ ಆಟೋ ಇಮ್ಯೂನ್ ಕಂಡೀಷನಲ್ಲಿ ಕೂಡ ಇದೆ. ಆ್ಯಂಡ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಲೈಫ್ ಸ್ಟೈಲ್ ಮೇಲೆ ಆಗಿರ್ಬೋದು, ಕೆಲಸದ ಸಂದರ್ಭದಲ್ಲಿ ಆಗಿರ್ಬೋದು, ಮನೆ ಸಂದರ್ಭದಲ್ಲಿ ಆಗಿರ್ಬೋದು, ರಿಲೇಷನ್ಶಿಪ್ ಇಶ್ಯೂಸ್ ಆಗಿರ್ಬೋದು, ಬಿಸ್ನೆಸ್ ಫೇಲಿಯರ್, ಬಿಸ್ನೆಸ್ ವೆಂಚರ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು, ಪರ್ಸ್ನಲ್ ಲಾಸ್ ಆಗಿರ್ಬೋದು, ಸಾಕಷ್ಟು ಕಾರಣದಿಂದ ಡೆಫಿನೆಟ್ಲಿ ನಾವು ನೋಡ್ತೀವಿ ಇತ್ತೀಚೆಗೆ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದನ್ನು ನಾವು ಹೇಳ್ಬೋದು. ಇನ್ನು ಥೈರಾಯ್ಡ್ ಸಮಸ್ಯೆಯಲ್ಲಿ ಟೈಪ್ಸ್ ಅನ್ನುವಂಥದ್ದು ಏನಾದರೂ ಇದೆಯಾ? ಇದ್ರೆ ಯಾವೆಲ್ಲ ಟೈಪ್ಸ್ ಇದೆ? ಈಗ ಡೆಫಿನೆಟ್ಲಿ ನಾವು ಜನರಲಿ ಹೇಳ್ತೀವಿ ಥೈರಾಯ್ಡಲ್ಲಿ ಹಾರ್ಮೋನಲ್ ವ್ಯತ್ಯಾಸ ನೋಡ್ಕೊಂಡು ಡೆಫಿನೆಟ್ಲಿ ನಾವು
ಕ್ಲಾಸಿಫೈ ಮಾಡ್ತೀವಿ ಅಥವಾ ವಿಂಗಡಿಸ್ತೀವಿ ಅಂತ. ಸೊ ಈಗ ಆ ಥೈರಾಯ್ಡ್ ಗ್ರಂಥಿಗೆ ನಾವು ಹೇಳ್ತೀವಿ ಸ್ಟಿಮ್ಯುಲೇಟ್ ಮಾಡುವಂಥದ್ದು ಅಥವಾ ಒಂಥರ ರೆಗ್ಯುಲೇಟ್ ಮಾಡುವಂಥದ್ದು ಒಂದು ಹಾರ್ಮೋನ್ ಅಂತ ನಾವು ಹೇಳ್ತೀವಿ. ಆ ತಲೆಯಿಂದ ರಿಲೀಸ್ ಆಗುತ್ತೆ. ಸೊ ಹೆಡ್ಡಿಂದ TSH ಅಂಶ ಅಂದರೆ ಸೊ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಹೆಸರು ಪ್ರಕಾರನೇ ಇದು ಸ್ಟಿಮ್ಯುಲೇಟ್ ಮಾಡುವಂಥದ್ದು. ಸೊ ಈ TSH ಅಂಶ ಹೋಗ್ಬಿಟ್ಟು ಥೈರಾಯ್ಡ್ ಗ್ರಂಥಿಗೆ ರೆಗ್ಯುಲೇಟ್ ಮಾಡ್ತಾರೆ, ಚುಚ್ತಾರೆ ಅಥವಾ ಸ್ಟಿಮ್ಯುಲೇಟ್ ಮಾಡ್ತಾರೆ ಅಂತ. ತದನಂತರ T3 T4 ರಿಲೀಸ್ ಆಗುತ್ತೆ. ಸೊ ಯಾವಾಗ ಈ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಅಂದರೆ ಸೊ ಡೆಫಿನೆಟ್ಲಿ TSH ಅಂಶ ನಾರ್ಮಲ್ಗಿಂತ ಹೆಚ್ಚಾಗ್ತಾ ಬಂತು. ಸೊ ಡೆಫಿನೆಟ್ಲಿ 0.4 ಹಿಡಿದು 5-5.5 ತನಕ ನಾರ್ಮಲ್ ರೇಂಜ್ ಇರುತ್ತೆ ಅಂತ. ಸೊ ಯಾವಾಗ 5.5ಕ್ಕಿಂತ ಹೆಚ್ಚು ನೋಡ್ತೀವಿ ಅಂದರೆ 8 ನೋಡ್ತೀವಿ, 10 ನೋಡ್ತೀವಿ, 11, 11 ಆಗುತ್ತೆ, 12 ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಈ ಕಂಡೀಷನನ್ನು ನಾವು ಹೈಪೋಥೈರಾಯ್ಡಿಸಮ್ ಹೇಳ್ತೀವಿ. ಅಂದರೆ ಥೈರಾಯ್ಡ್ ಗ್ರಂಥಿ ಒಳಗಡೆ ಹಾರ್ಮೋನ್ಸ್ ಪ್ರಾಪರಾಗಿ ಉತ್ಪತ್ತಿ ಆಗ್ತಾ ಇಲ್ಲ. ಸೊ ಇದನ್ನು ನಾವು ಹೈಪೋಥೈರಾಯ್ಡಿಸಮ್ ಹೇಳ್ತೀವಿ. ಅದೇ ರೀತಿ ನಾರ್ಮಲ್ಗಿಂತ ಕಡಿಮೆ ಅಂದರೆ 0.4ಕ್ಕಿಂತ ಕಡಿಮೆ ಅಂದರೆ ಜನರಲಿ ರೀಡಿಂಗ್ಸ್ ಬರ್ಬೋದು 0.005 ಇರ್ಬೋದು, 0.003 ಇರ್ಬೋದು ಅಂತ. ಸೊ ನಾರ್ಮಲ್ಗಿಂತ ಕಡಿಮೆ ರಿಲೀಸ್ ಆಗ್ತಾ ಬಂತ ಅಂದರೆ ಡೆಫಿನೆಟ್ಲಿ ಹೈಪರ್ ಥೈರಾಯ್ಡಿಸಮ್ ಅಂತ ನಾವು ಹೇಳುವಂಥದ್ದು. ಸೊ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ನಾವು ಈ ಫಂಕ್ಷನಲ್ ಚೇಂಜಸ್ ನಾವು ನೋಡ್ತೀವಿ. ಅಂದರೆ ಸೊ ಹೈಪೋ ಆಗಿರ್ಬೋದು, ಹೈಪರ್ ಥೈರಾಯ್ಡಿಸಮ್ ಇದು ಆಯಿತು. ಜನರಲಿ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಅಂತ. ಜನರಲಿ ಸ್ಟ್ರಕ್ಚರಲ್ ಚೇಂಜಸ್ ಅಂದರೆ ಥೈರಾಯ್ಡ್ ಗ್ರಂಥಿ ಒಳಗಡೆ ನಾವು ಬೇರೆ ಬೇರೆ ಥರದ್ದು ಕ್ಲಾಸಿಫಿಕೇಷನ್ಸ್ ನೋಡ್ತೀವಿ. ಅಂದರೆ ಥೈರಾಯ್ಡ್ ಊತ ಇರುವಂಥದ್ದು, ಸೊ ಥೈರಾಯ್ಡೈಟಿಸ್ ನಾವು ನೋಡ್ತೀವಿ. ಅದೇ ರೀತಿ ನಾವು ಜನರಲಿ ನೋಡುವಂಥದ್ದು ಗಡ್ಡೆಗಳು ಉತ್ಪತ್ತಿ ಆಗುವಂಥದ್ದು. ಸೊ ನಾಡ್ಯುಲರ್ ಥೈರಾಯ್ಡ್ ಅಥವಾ ನಾಡ್ಯುಲರ್ ಗಾಯ್ಟರ್ ಅಂತ ನಾವು ಹೇಳುವಂಥದ್ದು. ಸೊ ಗುಡಗಂಡು ರೋಗ ಅಂತ ನಾವು ಜನರಲಿ ಹೇಳ್ತೀವಿ. ಸೊ ಕುತ್ತಿಗೆ ಮುಂಭಾಗದಲ್ಲಿ ಸ್ವೆಲ್ಲಿಂಗ್ ಆಗ್ತಾ ಬರ್ತಾ ಇರುತ್ತೆ. ಕೆಲವು ಜನಗೆ ಥೈರಾಯ್ಡ್ ಗ್ರಂಥಿ ಒಳಗಡೆ ಟ್ಯೂಮರ್ಸ್ ಇರುವಂಥದ್ದು. ಸೊ ಈ ಟ್ಯೂಮರ್ಸ್ ಬೆನೈನ್ ಆಗಿರ್ಬೋದು ಮತ್ತು ಮ್ಯಾಲಿಗ್ನೆಂಟ್ ಅಂದರೆ ಕ್ಯಾನ್ಸರಸ್ ಕೂಡ ಆಗ್ತಾ ಬರ್ಬೋದು. ಸೊ ಡೆಫಿನೆಟ್ಲಿ ಈ ಥರ ಕೇಸಸಲ್ಲಿ ಡೆಫಿನೆಟ್ಲಿ ಸ್ಟ್ರಕ್ಚರಲ್ ಚೇಂಜಸ್ ನೋಡ್ತೀವಿ. ಸೊ ಹೈಪರ್ ಥೈರಾಯ್ಡಿಸಮ್ ಆಗಿರ್ಬೋದು, ಹೈಪೋಥೈರಾಯ್ಡಿಸಮ್ ಆಗಿರ್ಬೋದು, ಎರಡಕ್ಕೂ ಕೂಡ ಡೆಫಿನೆಟ್ಲಿ ಹೋಮಿಯೋಕೇರ್ ಒಳಗಡೆ, ಹೋಮಿಯೋಪತಿ ಒಳಗಡೆ ಚಿಕಿತ್ಸೆ ಲಭ್ಯ ಇದೆ ಅಂತ ನಾವು ಹೇಳ್ಬೋದು. ಇನ್ನು ಜನಸಾಮಾನ್ಯರಿಗೆ ಈ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಅಂದರೆ ಯಾವೆಲ್ಲ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಡೆಫಿನೆಟ್ಲಿ ಈಗ ಗುಣಲಕ್ಷಣಗಳು ಯಾವ ಟೈಪ್ ಆಫ್ ಥೈರಾಯ್ಡ್ ಇದೆ ಅದ ಮೇಲೆ ಇರುತ್ತೆ. ಅಂದರೆ ಸೊ ಒನ್ ಎಕ್ಸಾಂಪಲ್ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್. ಸೊ ಹೈಪೋಥೈರಾಯ್ಡಿಸಮ್ ಹೆಸರು ಪ್ರಕಾರನೇ ಎಲ್ಲ ಪ್ರಾಸೆಸಸ್ ಸ್ಲೋ ಆಗುತ್ತೆ. ಸೊ ಅಂದರೆ ಅವರಲ್ಲಿ ದೇಹದ ಒಳಗಡೆ ನಾವು ನೋಡ್ತೀವಿ ಬದಲಾವಣೆಗಳು ಚೇಂಜಸ್ ಆಗ್ತಾ ಇರುತ್ತೆ. ಸೊ ತಲೆ ಕೂದಲು ಉದುರುವಂಥದ್ದಾಗಿರ್ಬೋದು. ಸೊ ಹೇರ್ ಫಾಲ್ ಅಂತ ಹೇಳ್ತಾರೆ. ಮತ್ತು ತೂಕ ಜಾಸ್ತಿ ಆಗಿದೆ ಡಾಕ್ಟರ್, ಸೊ ಭುಜತನೆ ಅಂತ ನಾವು ಹೇಳ್ತೀವಿ. ಸೊ ಆಲ್ಮೋಸ್ಟ್ 3-4 ಮಂತ್ಸಲ್ಲಿ ಆಲ್ಮೋಸ್ಟ್ ಅರೌಂಡ್ 5-6 kg ಗೇನ್ ಆಗಿದ್ದೀವಿ ಅಂತ. ನಂತರ ಎಲ್ಲ ಪ್ರಾಸೆಸಸ್ ಸ್ಲೋ ಆದಾಗ ಡೆಫಿನೆಟ್ಲಿ ಅವ್ರಿಗೆ ಲೆಥಾರ್ಜಿ, ಟಯರ್ಡ್ನೆಸ್ ಅಂದರೆ ಸೊ ಸ್ವಲ್ಪ ಕೆಲಸ ಮಾಡಿದರೆ ಡಾಕ್ಟರ್ ಮಲ್ಕೋಬೇಕು ಅಂತ ಅನಿಸುತ್ತೆ. ಸೌಮ್ಯರತನ ಅಂತ ನಾವು ನೋಡ್ತೀವಿ ಜನರಲಿ. ಅವರಲ್ಲಿ ಡೆಫಿನೆಟ್ಲಿ ಚಳಿ ತಡೆಯೋದು ಕೆಪಾಸಿಟಿ ಅಥವಾ ಶಕ್ತಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಅಂದರೆ ಸೊ ಕೋಲ್ಡ್ ಇಂಟಾಲರೆನ್ಸು ಪದೇ ಪದೇ ಅವ್ರಿಗೆ ನೆಗಡಿ, ಕೆಮ್ಮು, ಶೀತ, ಇಮಿಡಿಯೇಟಾಗಿ ಇನ್ಫೆಕ್ಷನ್ಸ್, ರಿಪೀಟೆಡಾಗಿ ಇನ್ಫೆಕ್ಷನ್ಸ್ ಆಗ್ತಾ ಬರ್ತಾ ಇರುವಂಥದ್ದು. ಹಾರ್ಟ್ ರೇಟ್ ನಾರ್ಮಲ್ಗಿಂತ ಸ್ಲೋ ಆಗುತ್ತೆ. ಸೊ ಬ್ರ್ಯಾಡಿಕಾರ್ಡಿಯಾ ಅಂತ ನಾವು ಹೇಳ್ತೀವಿ. ಸೊ ಅವ್ರ ಮೆಮೊರಿ ಪವರ್ ಅಥವಾ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇರುವಂಥದ್ದು. ಸೊ ಡಾಕ್ಟರ್ ನನಗೆ ಮರು ಜಾಸ್ತಿ ಆಗ್ತಾ ಇದೆ, ಫರ್ಗೆಟ್ಫುಲ್ ಜಾಸ್ತಿ ಇದೆ, ಏನು ಮಾಡಿದ್ದೀವಿ, ಏನು ಕೆಲಸ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಕನ್ಫ್ಯೂಷನ್ ಥರ ಇರುತ್ತೆ ಅವರಲ್ಲಿ. ಬರೀ ಒಂಥರ ನಾವು ಹೇಳ್ತೀವಿ ಅಂದರೆ ಬಾಡಿ ಒಳಗಡೆ ಎಲ್ಲ ಪ್ರಾಸೆಸಸ್ಲು ಆದಾಗ ಅವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಬರ್ಬೋದು. ಸೊ ಫ್ಯೂ ಕೇಸಸಲ್ಲಿ ಡೆಫಿನೆಟ್ಲಿ ನಾವು ನೋಡ್ತೀವಿ ಅವ್ರಿಗೆ ಮುಖ ಎಲ್ಲ, ಬಾಡಿ ಎಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ ಅಂತ. ಸೊ ಬೆಳಗ್ಗೆ ತಕ್ಷಣ ಡೆಫಿನೆಟ್ಲಿ ನಿಂತ ತಕ್ಷಣ ಅಥವಾ ಎದ್ದೊಡ ತಕ್ಷಣ ನಾವು ನೋಡ್ತೀವಿ ಸ್ವೆಲ್ಲಿಂಗ್ ಆಫ್ ದ ಚೀಕ್ಸ್ ಇರುತ್ತೆ ಅಂತ. ಸೊ ಮುಖ ದಪ್ಪ ಆಗೋಗಿದೆ, ನಾಲ್ಗೆ ದಪ್ಪ ಆಗುತ್ತೆ. ಸೊ ಅವ್ರಿಗೆ ಮಾತಾಡಲಿಕ್ಕೆ ಕಷ್ಟ. ಸೊ ಆಲ್ಮೋಸ್ಟ್ ಜಾಸ್ತಿ ಮಾತಾಡಿದರೆ ನನಗೆ ವಾಯ್ಸೇ ಹೋಗಿಬಿಡುತ್ತೆ. ಸೊ ಇದನ್ನು ನಾವು ಹೋರ್ಸ್ನೆಸ್ ಆಫ್ ದ ವಾಯ್ಸ್ ಕೂಡ ನೋಡ್ತೀವಿ. ಸೊ ಮಾತಾಡ್ತಾ ಡೆಫಿನೆಟ್ಲಿ ಅವ್ರ ವಾಯ್ಸ್ ಹೋರ್ಸ್ ಆಗಿಬಿಡುತ್ತೆ ಅಂತ. ಸೊ ಜಾಸ್ತಿ ಮಾತಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ. ಸೊ ಕೆಲವು ಜನಗೆ ಡೆಫಿನೆಟ್ಲಿ ನಾವು ನೋಡಿದ ಪ್ರಕಾರ ನಿದ್ರೆಯಲ್ಲಿ ಸಮಸ್ಯೆ ಆಗ್ತಾ ಬರ್ಬೋದು. ಪೀರಿಯಡ್ಸಲ್ಲಿ ಪ್ರಾಬ್ಲಮ್ಸಲ್ಲಿ ತೊಂದರೆ ಆಗುತ್ತೆ. ಸೊ ತಿಂಗಳೇ ಮುಟ್ಟಾಗಬೇಕು ಫಿಮೇಲ್ಸಲ್ಲಿ ಅಂದರೆ ಅದು ಆಗ್ತಾ ಇಲ್ಲ ಡಾಕ್ಟರ್ ನನಗೆ. ಸೊ ಈ ಥರ ಸಮಸ್ಯೆಗಳು ಅಂದರೆ ಪಾದ ಕಡೆ ಸ್ವೆಲ್ಲಿಂಗ್ ಬರ್ಬೋದು. ಸೊ ಸಾಕಷ್ಟು ಕಾಂಪ್ರಿಹೆನ್ಸಿವ್ ಸಿಮ್ಟಮ್ಸ್ ಇರುತ್ತೆ. ಸೊ ಅದೇ ರೀತಿ ಹೈಪರ್ ಥೈರಾಯ್ಡಿಸಮಲ್ಲಿ ನಾವು ನೋಡ್ತಾ ಬಂತ ಅಂದರೆ ಡೆಫಿನೆಟ್ಲಿ ಉಲ್ಟಾ ಇರುತ್ತೆ, ಎಕ್ಸಾಕ್ಟ್ ಆಪೋಸಿಟ್ ಸಿಮ್ಟಮ್ಸ್ ಇರುವಂಥದ್ದು. ಅಂದರೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಟ್ಯಾಕಿಕಾರ್ಡಿಯಾ, ಸೊ ನಾರ್ಮಲ್ ಹಾರ್ಟ್ ರೇಟ್ ಆಲ್ಮೋಸ್ಟ್ ಅರೌಂಡ್ 80-90 ಬೀಟ್ಸ್ ಪರ್ ಮಿನಿಟ್ ಇರಬೇಕು. ಸೊ ಅವರಲ್ಲಿ ಅದಕ್ಕಿಂತ ಜಾಸ್ತಿ ಇರುತ್ತೆ. ಅಂದರೆ ಸೊ ಅವ್ರಿಗೆ ಗಾಬರಿ ಜಾಸ್ತಿ ಅಂದರೆ ಸೊ ಬೇವ್ರು ಜಾಸ್ತಿ ಬರುವಂಥದ್ದು. ಅವ್ರಿಗೆ ಹೀಟ್ ತಡೆಯೋಕ್ಕಾಗ್ತಾ ಇಲ್ಲ ಡಾಕ್ಟರ್, ಶಕೆ ತಡೆಯೋಕ್ಕಾಗ್ತಾ ಇಲ್ಲ, ಬೇವ್ರು ಜಾಸ್ತಿ ಬರ್ತಾ ಇರುತ್ತೆ. ತೊದಲು ಮಾತು ಬರುತ್ತೆ, ಸ್ಟ್ಯಾಮರಿಂಗ್ ಆಫ್ ದ ವಾಯ್ಸ್ ಅಂದರೆ ಸೊ ಗಿಡಿಬಿಡಿಯಲ್ಲಿ ಕೆಲಸ ಮಾಡುವಂಥದ್ದು, ಗಿಡಿಬಿಡಿಯಲ್ಲಿ ಮಾತಾಡಿಬಿಡುವಂಥದ್ದು ಅಂತ. ಅವ್ರಿಗೆ ನಿದ್ರೆ ಸಿಗ್ತಾ ಇಲ್ಲ. ಸೊ ಇನ್ಸೋಮ್ನಿಯಾ ಅಂತ ನಾವು ಹೇಳ್ತೀವಿ. ಸೊ
ಆಲ್ಮೋಸ್ಟ್ ಲೂಸ್ ಮೋಷನ್ಸ್ ಥರ ಆಗ್ತಾ ಬರ್ತಾ ಇರುತ್ತೆ. ಸೊ ಮೋಷನ್ಸ್ ಜೊತೆ ಫ್ಯಾಟ್ ಕೂಡ ಲಾಸ್ ಆಗುತ್ತೆ, ಸ್ಟಿಯಟೋರಿ ಅಂತ. ಸೊ ಅದರಿಂದ ಅವ್ರಿಗೆ ವೆಯ್ಟ್ ಲಾಸ್ ಆಗ್ತಾ ಬರ್ತಾ ಇರುವಂಥದ್ದು. ಸೊ ಹೈಪರ್ ಥೈರಾಯ್ಡಿಸಮಲ್ಲಿ ವೆಯ್ಟ್ ಲಾಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ. ಸೊ ಆಲ್ಮೋಸ್ಟ್ 2-3 ಮಂತ್ಸ್ ಒಳಗಡೆ 3-4 kgs ಕಡಿಮೆ ಆಗಿದ್ದೀವಿ ಡಾಕ್ಟರ್, ಡಯಟ್ ಮಾಡ್ತಾ ಇಲ್ಲ, ಎಕ್ಸಸೈಸ್ ಮಾಡ್ತಾ ಇಲ್ಲ, ಅದನ್ನು ಕಡಿಮೆ ಆಗ್ತಾ ಇರುವಂಥದ್ದು. ಅವ್ರ ನೆನಪಿನ ಶಕ್ತಿ ಅದು ಮತ್ತು ತಲೆ ಕೂದಲು ಡೆಫಿನೆಟ್ಲಿ ಬ್ರೇಕ್ ಆಗ್ತಾ ಬರ್ತಾ ಇರುತ್ತೆ. ಸೊ ಬ್ರಿಟಲ್ನೆಸ್ ಆಫ್ ಹೇರ್ಸ್ ಕೂಡ ಬಂದುಬಿಡುತ್ತೆ ಅಂತ. ಸೊ ಅವರಲ್ಲಿ ಹಾರ್ಟಲ್ಲಿ ಪ್ಯಾಲ್ಪಿಟೇಷನ್ಸ್ ಆಗುತ್ತೆ. ಸೊ ಅವ್ರಿಗೆ ಪ್ಯಾನಿಕ್ ಅಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಸೊ ಯಾವ ರೀತಿ ಅವ್ರಿಗೆ ಸಮಾಧಾನ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಡಾಕ್ಟರ್. ಸೊ ತುಂಬಾ ಹೆದರಿಕೆ ಆಗ್ತಾ ಇದೆ, ತುಂಬಾ ಭಯ ಆಗುವಂಥದ್ದು, ಫಿಯರ್ ಆಗ್ತಾ ಬರ್ತಾ ಇರುವಂಥದ್ದು. ಸೊ ಈ ಥರ ಡೆಫಿನೆಟ್ಲಿ ಸಿಮ್ಟಮ್ಸ್ ಎಲ್ಲ ಹೈಪರ್ ಥೈರಾಯ್ಡಿಸಮ್ ಒಳಗಡೆ ನಾವು ಜನರಲಿ ನೋಡುವಂಥದ್ದು. ಡಾಕ್ಟರ್, ನೀವೇ ಹೇಳಿದ್ರಿ ಇನ್ನು ಥೈರಾಯ್ಡ್ ಸಮಸ್ಯೆ ಇರೋರಲ್ಲಿ ತೂಕದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಅಂತ, ಹಾಗೆ ಹೇರ್ ಫಾಲ್ ಕೂಡ ಆಗುತ್ತೆ ಅಂತ ಹೇಳಿದ್ರಿ, ಯಾಕಾಗಿ ಅಂತ? ಈಗ ಜನರಲಿ ನಾವು ಹಾರ್ಮೋನಲ್ ಸಮಸ್ಯೆ ಅಥವಾ ಹಾರ್ಮೋನಲ್ ವ್ಯತ್ಯಾಸ ಅಂತ ನಾವು ನೋಡಿದಾಗ ವೇಟ್ ಆಗಲಿ ಅಥವಾ ಮೆಟಬಾಲಿಸಮ್ ಆಗಲಿ, ಸೊ ದೇಹ ಒಳಗಡೆ ಈ ಥರ ಮೆಟಬಾಲಿಕ್ ಚೇಂಜಸ್ ಆಗ್ತಾ ಬಂತ ಅಂದರೆ ಅವರಲ್ಲಿ ಬೇರೆ ಬೇರೆ ಥರದ್ದು ಸಿಮ್ಟಮ್ಸ್ ಕಾಣಿಸುತ್ತೆ. ಸೊ ಎಲ್ಲರದಲ್ಲಿ ಎಲ್ಲ ಸಿಮ್ಟಮ್ಸ್ ಕಾಣಿಸಲ್ಲ, ಬಟ್ ಜನರಲಿ ಹಾಲ್ಮಾರ್ಕ್ ಕ್ಲಾಸಿಕಲ್ ಸಿಮ್ಟಮ್ಸ್ ಹೇರ್ ಲಾಸ್ ಆಗುವಂಥದ್ದು, ಹೇರ್ ಬ್ರಿಟಲ್ನೆಸ್ ಆಗುವಂಥದ್ದು. ಬಿಕಾಸ್ ಈ ಹಾರ್ಮೋನ್ಸ್ ಏನಿರುತ್ತಿತ್ತು, ಥೈರಾಯ್ಡ್ ಹಾರ್ಮೋನ್ಸ್ T3 ಮತ್ತು T4 ಹಾರ್ಮೋನ್ಸ್ ಏನಿರುವಂಥದ್ದು, ಈ ಹಾರ್ಮೋನ್ಸ್ ಇದು ಡೆವಲಪ್ಮೆಂಟ್ಗೆ ಕೆಲಸ ಆಗ್ತಾ ಇರುವಂಥದ್ದು. ಸೊ ಪ್ರಾಪರಾಗಿ ಹೇರ್ ಮೆಟಬಾಲಿಸಮ್ ಅಂತ. ಸೊ ಅವರಲ್ಲಿ ಡೈಲಿ ಗೊತ್ತಿರೋ ಪ್ರಕಾರ ಅಟ್ಲೀಸ್ಟ್ ಫ್ಯೂ ಸ್ಟ್ರ್ಯಾಂಡ್ಸ್ ಫಾಲ್ ಆಗುವಂಥದ್ದು ಮತ್ತು ಅದು ರಿಪ್ಲೇಸ್ ಆಗುವಂಥದ್ದು, ಇದು ನಾರ್ಮಲ್ ಕ್ರಿಯೆ ಎಲ್ಲರದಲ್ಲಿ ನಡೀತಾ ಇರುತ್ತೆ. ಬಟ್ ಈ ಥೈರಾಯ್ಡಲ್ಲಿ ಸ್ಪೆಷಲಿ ನಾವು ನೋಡ್ತೀವಿ ಅಂದರೆ ಹೇರ್ ಫಾಲಿಂಗ್ ಜಾಸ್ತಿ ಆಗ್ತಾ ಇರುವಂಥದ್ದು, ರಿಪ್ಲೇಸಿಂಗ್ ಹೊಸದು ಫಾಲಿಕಲ್ಸ್ ಉತ್ಪತ್ತಿ ಆಗ್ತಾ ಇಲ್ಲ. ಸೊ ಆ ಕಾರಣದಿಂದ ಲಾಸ್ ಜಾಸ್ತಿ ಇರುತ್ತೆ ಮತ್ತು ರಿಪ್ಲೇಸ್ಮೆಂಟ್ ಆ ಥರ ಆಗ್ತಾ ಇಲ್ಲ ಅಂತ ಒಂದು. ಎರಡನೇದು ಡೆಫಿನೆಟ್ಲಿ ಅಂತ ನಾವು ನೋಡುವಂಥದ್ದು ಹೈಪೋಥೈರಾಯ್ಡಿಸಮಲ್ಲಿ ಡೆಫಿನೆಟ್ಲಿ ದೇಹ ಒಳಗಡೆ ಮೆಟಬಾಲಿಕ್ ಚೇಂಜಸ್ ಆದಾಗ ವಾಟರ್ ರಿಟೆನ್ಷನ್ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಸೊ ಅದರಿಂದ ಬುಜ್ ಬರೋದು ಅಥವಾ ತೂಕ ಜಾಸ್ತಿ ಆಗುತ್ತೆ. ಸೊ ಅನ್ಎಕ್ಸ್ಪ್ಲೇನ್ ವೆಯ್ಟ್ ಲಾಸ್. ಸೊ ಅದೇ ರೀತಿ ಹೈಪರ್ ಥೈರಾಯ್ಡಿಸಮಲ್ಲಿ ಡೆಫಿನೆಟ್ಲಿ ಮೆಟಬಾಲಿಕ್ ಚೇಂಜಸ್ ಆಗ್ತಾ ಬಂತ ಅಂದರೆ ಅವರಲ್ಲಿ ಬಾಡಿಯಿಂದ ಆಲ್ಮೋಸ್ಟ್ ಲೂಸ್ ಮೋಷನ್ಸ್ ಥರ ಆಗ್ತಾ ಬರ್ತಾ ಇರುತ್ತೆ. ಸೊ ಲೂಸ್ ಮೋಷನ್ಸಿಂದ ಮೂಲಕ ಅವ್ರಿಗೆ ಫ್ಯಾಟ್ ಲಾಸ್ ಆಗುವಂಥದ್ದು. ಸೊ ಈ ಫ್ಯಾಟ್ ಲಾಸ್ ಆಗ್ತಾ ಬಂತ ಅಂದರೆ ಡೆಫಿನೆಟ್ಲಿ ದೇಹದ ತೂಕನೂ ಕೂಡ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಸೊ ಈ ಥರ ವ್ಯತ್ಯಾಸ ನಾವು ಡೆಫಿನೆಟ್ಲಿ ಎರಡು ಥೈರಾಯ್ಡ್ ಸಮಸ್ಯೆ ಒಳಗಡೆ ನಾವು ಜನರಲಿ ನೋಡುವಂಥದ್ದು. ನಾವು ಹೆಲ್ತಿ ಆಗಿರ್ಬೇಕಂತ ಹೇಳಿದ್ರೆ ಲೈಫ್ ಸ್ಟೈಲ್ ಮತ್ತು ಫುಡ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಲೈಫ್ ಸ್ಟೈಲ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು, ಹಾಗೆ ಯಾವ ರೀತಿಯಾದಂಥ ಫುಡ್ನ ತೆಗೆದುಕೊಳ್ಬಾರ್ದು ಈ ಥೈರಾಯ್ಡ್ ಸಮಸ್ಯೆ ಇರುವಂಥವ್ರು? ಕೆಲವು ಫುಡ್ ಪದಾರ್ಥನ ಡೆಫಿನೆಟ್ಲಿ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಇದನ್ನು ನಾವು ಗಾಯ್ಟ್ರೋಜನ್ಸ್ ಹೇಳ್ತೀವಿ ಜನರಲಿ. ಸೊ ಗಾಯ್ಟ್ರೋಜನ್ಸ್ ಅಂದರೆ ಈ ಪದಾರ್ಥ ತಿಂದರೆ ತೊಂದರೆ ಏನಿಲ್ಲ, ಬಟ್ ಇರೋ ಥೈರಾಯ್ಡ್ ಹಾರ್ಮೋನ್ಸ್ ಏನು ಉತ್ಪತ್ತಿ ಆಗ್ತಾ ಇದೆ, ಸೊ ಅದು ಸಿಸ್ಟಮ್ ಒಳಗಡೆ ಅಥವಾ ಡೆಫಿನೆಟ್ಲಿ ಬಾಡಿ ಒಳಗಡೆ ಹೋಗ್ಬಿಟ್ಟು ಅದನ್ನು ನಿಗೆಟ್ ಮಾಡಿಬಿಡ್ತಾರೆ ಅಥವಾ ನೆಗ್ಲಿಜಿಬಲ್ ಇದು ಮಾಡಿಬಿಡ್ತಾರೆ, ಅಂದರೆ ಕೌಂಟರ್ ಮಾಡಿಬಿಡ್ತಾರೆ. ಸೊ ಇದರಲ್ಲಿ ಡೆಫಿನೆಟ್ಲಿ ಕೋಸುಗಳು ಇದೆ ಅಂತ ನಾವು ನೋಡ್ತೀವಿ. ಸೊ ಎಲೆಕೋಸು, ಹೂಕೋಸು, ನವಿಲು ಕೋಸು ಅಂತ. ಸೊ ಇದು ಆದಷ್ಟು ಆ್ಯಸ್ ಫಾರ್ ಎಸ್ ಪಾಸಿಬಲ್ ಅವಾಯ್ಡ್ ಮಾಡ್ತಾ ಬೇಕಾಗುತ್ತೆ. ಸೊ ಜನರಲಿ ನಾವು ಹೇಳ್ತೀವಿ ಸೋಯಾ ಅಂತ ಇದೆ. ಸೊ ಸೋಯಾನ ಡೆಫಿನೆಟ್ಲಿ ಅವಾಯ್ಡ್ ಮಾಡುವಂಥದ್ದಾಗಿರ್ಬೋದು. ಸೊ ಅದೇ ರೀತಿ ಫ್ಯೂ ಕೇಸಸಲ್ಲಿ ನಾವು ನೋಡ್ತೀವಿ ಅಂದರೆ ಹೆಚ್ಚಾಗಿ ಕಾಫಿ ಕುಡಿದರೆ ಡೆಫಿನೆಟ್ಲಿ ಕಾಫಿ ಈಸ್ ಒನ್ ಆಫ್ ದ ಗಾಯ್ಟ್ರೋಜನ್ಸ್ ಅಂತ ನಾವು ಹೇಳುವಂಥದ್ದು. ಸೊ ಇದನ್ನು ಆದಷ್ಟು ಆ್ಯಸ್ ಫಾರ್ ಎಸ್ ಪಾಸಿಬಲ್ ಅವಾಯ್ಡ್ ಮಾಡ್ತಾ ಬರಬೇಕು. ಉಳಿದಿರೋದು ಫುಡ್ ಪದಾರ್ಥ ಎಲ್ಲ ಡೆಫಿನೆಟ್ಲಿ ತಿನ್ಬಿಡಬೇಕು. ಅಂದರೆ ಸೊ ಜನರಲಿ ಅವರಲ್ಲಿ ಏನು ಸಿಮ್ಟಮ್ಸ್ ಇರುತ್ತೆ, ಸೊ ಕೆಲವು ಜನಕ್ಕೆ ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ಗ್ಯಾಸ್ಟ್ರಿಕ್ ಸಂದರ್ಭದಲ್ಲಿ ಆಗ್ತಾ ಬಂತ ಅಂದರೆ ಅವ್ರಿಗೆ ಬಟಾಣಿ, ಕಾಳು ಈ ಥರ ಡೆಫಿನೆಟ್ಲಿ ತಿಂದರೆ ಡೆಫಿನೆಟ್ಲಿ ಅದು ಹೆಚ್ಚಾಗಿ ಫ್ಲೇರ್ ಅಪ್ ಆಗ್ತಾ ಬರ್ತಾ ಇರುತ್ತೆ. ಸೊ ಈ ಫುಡ್ ಪದಾರ್ಥನ ಡೆಫಿನೆಟ್ಲಿ ಲಿಮಿಟ್ ಮಾಡಬೇಕು ಅಂತ. ಸೊ ಫ್ಯೂ ಥಿಂಗ್ಸ್ ಅಥವಾ ಸರ್ಟನ್ ಥಿಂಗ್ಸ್ ಕೆಲವು ಫುಡ್ ಪದಾರ್ಥ ಕಡಿಮೆ ಮಾಡ್ತಾ ಬಂತ ಅಥವಾ ಅವಾಯ್ಡ್ ಮಾಡ್ತಾ ಬಂತ ಅಂದರೆ ಒಳ್ಳೆಯದು. ಅದೇ ರೀತಿ ವೆಜಿಟೇರಿಯನ್ ಡಯಟ್ಸ್ನ ಮೇಂಟೈನ್ ಮಾಡಬೇಕಾಗತ್ತೆ. ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಬಂತ ಅಂದರೆ ವಾಟರ್ ಕನ್ಸಂಪ್ಷನ್ ಇಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಎಕ್ಸಸೈಸ್ ಕೂಡ ಇದೆ ಮತ್ತು ವಾಟರ್ ಕನ್ಸಂಪ್ಷನ್ ಕೂಡ ಡೆಫಿನೆಟ್ಲಿ ಅಡಿಕ್ವೇಟ್ ಆಗಬೇಕು. ಬಿಕಾಸ್ ವೇಟ್ ಗೇನ್ ಏನು ಆಗ್ತಾ ಬರ್ತಾ ಇರುತ್ತೆ. ಸೊ ವಾಟರ್ ಕನ್ಸಂಪ್ಷನ್ ಅಡಿಕ್ವೇಟ್ ಇದ್ದರೆ ಡೆಫಿನೆಟ್ಲಿ ಅದ ಮೂಲಕ ನಾವು ನೋಡ್ತೀವಿ ಹೈಡ್ರೇಷನ್ ಕೂಡ ಇರುತ್ತೆ ಅಂತ. ಆ್ಯಂಡ್ ಆ್ಯಕ್ಟಿವಿಟೀಸಲ್ಲಿ ಡೆಫಿನೆಟ್ಲಿ ಎಕ್ಸಸೈಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಡಯಟು ಮತ್ತು ಎಕ್ಸಸೈಸ್ ಎರಡೂ ಒಟ್ಟಿಗೆ ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟ್ ಥೈರಾಯ್ಡ್ ಪೇಷಂಟ್ಸ್ಗೆ ಅಂತ ನಾವು ಹೇಳ್ಬೋದು. ಇನ್ನು ಡಾಕ್ಟರ್ ಹೇಳ್ತಾ ಇದ್ರಿ ಥೈರಾಯ್ಡ್ ಸಮಸ್ಯೆ ಇರೋರಲ್ಲಿ ಈ ಗಂಟಲು ಭಾಗದಲ್ಲಿ ಊತ ಉಂಟಾಗಿರುತ್ತೆ ಅಂತ ಹೇಳ್ತಾ ಇದ್ರಿ. ಆಪರೇಷನ್ ಮಾಡಿದ್ಮೇಲೆ ಇಲ್ಲ ಟ್ರೀಟ್ಮೆಂಟ್ ತೆಗೆದುಕೊಂಡ್ಮೇಲೆ ಆ ಊತ ಅನ್ನೋದು ಹೊರಟು ಹೋಗುತ್ತಾ? ಡೆಫಿನೆಟ್ಲಿ ಈಗ ನಾವು ನೋಡ್ತೀವಿ ಈ ಊತ ಏನಕ್ಕೆ ಬಂದಿದೆ ಅದು ನೋಡಲೇಬೇಕಾಗತ್ತೆ ಅಂತ. ಸೊ ಸ್ವೆಲ್ಲಿಂಗ್ ಆಗ್ತಾ ಬಂತ ಅಥವಾ ಡೆಫಿನೆಟ್ಲಿ ಥೈರಾಯ್ಡ್ ಒಳಗಡೆ
ಊತ ಇದ್ದರೆ ಡೆಫಿನೆಟ್ಲಿ ಅವ್ರಿಗೆ ನಾವು ನೋಡ್ತೀವಿ ಸ್ವೆಲ್ಲಿಂಗ್ ಕಾಣಿಸ್ತಾ ಬರ್ತಾ ಇರುತ್ತೆ. ಸೊ ಎಲ್ಲ ಥರದ್ದು ಕೇಸಸಲ್ಲಿ ಡೆಫಿನೆಟ್ಲಿ ಆಪ್ರೇಷನ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ನೆಸೆಸಿಟಿ ಇರೋದಿಲ್ಲ ಅಂದರೆ. ಸೊ ಎವ್ರಿ ಸಿಸ್ಟಮ್ ಆಫ್ ಮೆಡಿಸಿನ್ ಹ್ಯಾಸ್ ಇಟ್ಸ್ ಓನ್ ಸ್ಕೋಪ್ ಆ್ಯಂಡ್ ಲಿಮಿಟೇಷನ್ಸ್ ಅಂತ ನಾವು ಹೇಳುವಂಥದ್ದು. ಸೊ ಅದೇ ರೀತಿ ಸಿಂಪಲ್ ಸ್ವೆಲ್ಲಿಂಗ್ ಇದ್ದರೆ ಅಥವಾ ಸ್ವೆಲ್ಲಿಂಗ್ ಏನಕ್ಕೆ ಬಂದಿರುವಂಥದ್ದು, ಗಡ್ಡೆಯಿಂದ ಬಂದಿರುವಂಥದ್ದು, ನೋಡ್ಯೂಲ್ಸ್ ಇದೆಯಾ, ನೋಡ್ಸ್ ಇದೆಯಾ ಅಂತ, ಅಥವಾ ಬೇರೆ ಏನಾದರೂ ಟ್ಯೂಮರ್ ಇದೆಯಾ. ಸೊ ಟ್ಯೂಮರ್ ಇದ್ದರೆ ಬೆನೈನ್ ಟ್ಯೂಮರ್ ಇದೆಯಾ ಅಥವಾ ಕ್ಯಾನ್ಸರಸ್ ಕಂಡೀಷನ್ ಇದೆಯಾ, ಅದಕ್ಕೂ ಕೂಡ ಡೆಫಿನೆಟ್ಲಿ ಚೆಕ್ ಮಾಡಿಸಿ ಸ್ಕ್ಯಾನ್ ಮಾಡಿಸಿ ನಂತರ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅದನ್ನು ಸೂಜಿ ಚುಚ್ಚಿ ಡೆಫಿನೆಟ್ಲಿ ಸೆಲ್ಸ್ನ ಸ್ಟಡಿ ಮಾಡುವಂಥದ್ದು ಅಂತ. ಸೊ ಫ್ಯೂ ಕೇಸಸಲ್ಲಿ ನಾವು ನೋಡ್ತೀವಿ ಅಂದರೆ ಆಪ್ರೇಷನ್ ಮಾಡಿದ ನಂತರ ಪಾರ್ಷಲ್ ಥೈರಾಯ್ಡೆಕ್ಟೊಮಿ ಮಾಡಿಬಿಡ್ತಾರೆ ಅಥವಾ ಥೈರಾಯ್ಡ್ ಹಾರ್ಮೋನ್ಸ್ನ ಥೈರಾಯ್ಡ್ ಗ್ರಂಥಿನ ತೆಗ್ದಾಕ್ಬಿಡ್ತಾರೆ. ಸೊ ತದನಂತರ ಕೂಡ ಡೆಫಿನೆಟ್ಲಿ ಈ ಥರ ಹೈಪೋಥೈರಾಯ್ಡಿಸಮ್ ಒಳಗಾಗುವಂಥದ್ದು ಒನ್ ಆಫ್ ದ ಕಾಸ್ ಇರ್ಬೋದು ಅಂತ. ಸೊ ಎಲ್ಲ ಕೇಸಸಲ್ಲಿ ಡೆಫಿನೆಟ್ಲಿ ನೆಸೆಸಿಟಿ ಇರೋದಿಲ್ಲ. ಸೊ ಏನೋ ಒಂದು ಮ್ಯಾಲಿಗ್ನೆನ್ಸಿ ಇತ್ತಾ ಅಥವಾ ಏನೋ ಒಂದು ಸಮಸ್ಯೆ ಇತ್ತಾ, ಆ ಸಮಸ್ಯೆಯಿಂದ ಡೆಫಿನೆಟ್ಲಿ ಅವ್ರಿಗೆ ಹಿಂಸೆ ಆಗ್ತಾ ಇರುವಂಥದ್ದು. ಸೊ ವೆರಿ ಫ್ಯೂ ಕೇಸಸಲ್ಲಿ 5 to 7% ಕೇಸಸಲ್ಲಿ ಈ ಥರ ಡೆಫಿನೆಟ್ಲಿ ಇಂಡಿಕೇಟೆಡ್ ಇರುತ್ತೆ ಅಂತ ನಾವು ಹೇಳ್ಬೋದು. ನಿಮ್ಮಲ್ಲೂ ಕೂಡ ಥೈರಾಯ್ಡ್ ಸಮಸ್ಯೆ ಇದ್ದರೆ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ, ಡಾಕ್ಟರ್ ಇದ್ದರೆ ಮಾತನಾಡಿ. ಎಸ್ ಡಾಕ್ಟರ್, ಥೈರಾಯ್ಡ್ ಸಮಸ್ಯೆ ಕುರಿತು ಮಾತನಾಡ್ತಾ ಇದ್ವಿ. ಇನ್ನು ನಿಮ್ಮ ಹೋಮಿಯೋ ಕೇರಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಕೊಡ್ತೀರಾ? ಈಗ ಥೈರಾಯ್ಡ್ ಸಮಸ್ಯೆಗೆ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ತುಂಬ ಹೆಲ್ಪ್ ಆಗ್ತಾ ಬರ್ತಾ ಇರುತ್ತೆ, ತುಂಬ ಬೆನಿಫಿಟ್ ಆಗುತ್ತೆ ಅಂತ. ಸೊ ನಾವು ಹೋಮಿಯೋ ಕೇರ್ ಒಳಗಡೆ ಜನರಲಿ ಫಾಲೋ ಮಾಡುವಂಥದ್ದು ಕೆಲವು ಪ್ರೋಟೋಕಾಲ್ಸ್ ಅಥವಾ ಕೆಲವು ಔಷಧಿದು ನಾವು ಹೇಳ್ತೀವಿ ಸರ್ಟನ್ ಪ್ಯಾಟರ್ನ್ಸ್ ಅಂತ. ಸೊ ಇದು ಸ್ಪೆಸಿಫಿಕ್ ಮೆಡಿಕೇಷನ್ಸ್ ಅಥವಾ ಪ್ರೋಟೋಕಾಲ್ ಇನ್ವೋಕ್ ಮಾಡಿದಾಗ ಡೆಫಿನೆಟ್ಲಿ ಥೈರಾಯ್ಡ್ ಒಳಗಡೆ ಏನು ವ್ಯತ್ಯಾಸ ಇರುತ್ತೆ ಅಂದರೆ ಮೇ ಬಿ ಥೈರಾಯ್ಡ್ ಹಾರ್ಮೋನ್ಸ್ ಕಡಿಮೆ ರಿಲೀಸ್ ಆಗ್ತಾ ಬರ್ಬೋದು ಅಥವಾ ಜಾಸ್ತಿ ಆಗ್ತಾ ಬರ್ಬೋದು. ಸೊ ಡೆಫಿನೆಟ್ಲಿ ಈ ಥೈರಾಯ್ಡ್ ಗ್ರಂಥಿ ಫಂಕ್ಷನಿಂಗ್ ಮಾಡಲಿಕ್ಕೆ ಡೆಫಿನೆಟ್ಲಿ ಈಸ್ ಆಗ್ತಾ ಬರ್ತಾ ಇರುತ್ತೆ ಅಥವಾ ನಾರ್ಮಲೈಸ್ ಆಗ್ತಾ ಬರ್ತಾ ಇರುತ್ತೆ ಅಂತ. ಸೊ ಈ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಕೊಟ್ಟ ನಂತರ ಡೆಫಿನೆಟ್ಲಿ ಥೈರಾಯ್ಡ್ ಗ್ರಂಥಿ ಕೆಲಸ ಮಾಡುತ್ತೆ. ಮತ್ತು ಡಿಪೆಂಡೆನ್ಸಿ ಆನ್ ಸಪ್ಲಿಮೆಂಟ್ಸ್ ಆಗಿರ್ಬೋದು, ಮೇ ಬಿ ಬೇರೆ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ ಆಗ್ತಾ ಬರ್ಬೋದು. ಅದು ಬರ್ತಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಅಂತ. ಸೊ ಮೆಡಿಕೇಷನ್ಸ್ ಜನರಲಿ ಡೈರೆಕ್ಟೆಡ್ ಅವ್ರ ಸಿಂಪ್ಟಮ್ಸ್ ಮೇಲೆ ಇರುತ್ತೆ. ಸಾಕಷ್ಟು ಪೇಷಂಟ್ಸ್ ನಮ್ಮ ಕಡೆ ಬರ್ತಾರೆ ಅಂದರೆ ಬೇರೆ ಕಡೆ ಚಿಕಿತ್ಸೆ ತೊಗೊತಿರೋವಂಥದ್ದು, ಅವರು ಲೆವೆಲ್ಸು ಮೇಂಟೈನ್ ಆಗ್ತಾ ಬರ್ತಾ ಇರುತ್ತೆ, ಬಟ್ ಅವ್ರಿಗೆ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಭುಜತನೆ ಆಗಿರ್ಬೋದು, ಅವರಲ್ಲಿ ತಡೆಯೋದು ಶಕ್ತಿ, ಇಮ್ಯುನಿಟಿ ಪವರ್ ಕಡಿಮೆ ಆಗುವಂಥದ್ದು ಅಂತ. ಸೊ ಈ ಥರ ಕೇಸಸಲ್ಲಿ ಕೂಡ ಡೆಫಿನೆಟ್ಲಿ ನಮ್ಮ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂದರೆ. ಸೊ ಬರೀ ಸಿಂಪ್ಟಮ್ಸ್ ಅಂತ ಅಲ್ಲ, ಸಂಪೂರ್ಣವಾಗಿ ಥೈರಾಯ್ಡ್ನ ನಾವು ಹೇಳ್ತೀವಿ ವಾಸಿ ಮಾಡಬೇಕು ಅಥವಾ ಆ ಥೈರಾಯ್ಡ್ ಗ್ರಂಥಿ ಒಳಗಡೆ ಆಗಿರುವಂಥದ್ದು ಸಮಸ್ಯೆನ ಸರಿ ಮಾಡಬೇಕು ಅಂದರೆ ನಾವು ಡೆಫಿನೆಟ್ಲಿ ಮೆಡಿಕೇಷನ್ಸ್ ಕೊಡ್ತೀವಿ. ಆ್ಯಂಡ್ ಅಲಾಂಗ್ ವಿತ್ ನಾವು ಹೇಳ್ತೀವಿ ಮ್ಯಾನೇಜ್ಮೆಂಟ್ ಅಂತ. ಸೊ ಮ್ಯಾನೇಜ್ಮೆಂಟಲ್ಲಿ ಡೆಫಿನೆಟ್ಲಿ ಸಾಕಷ್ಟು ಪೇಷಂಟ್ಸಲ್ಲಿ ಎಕ್ಸಸೈಸಸ್, ಡಯಟ್ ಯಾವ ರೀತಿ ಫಾಲೋ ಮಾಡಬೇಕು, ಆಮೇಲೆ ಅವ್ರ ಹಿಂದಿಂದು ಕಾರಣ ಅಂತ. ಸೊ ಏನಕ್ಕೆ ಥೈರಾಯ್ಡ್ ಬಂತು, ಸೊ ಡೆಫಿನೆಟ್ಲಿ ಪ್ರೆಸೆಂಟೇಷನ್ ಎಲ್ಲರದಲ್ಲಿ ಡೆಫಿನೆಟ್ಲಿ ಥೈರಾಯ್ಡ್ ಸಮಸ್ಯೆ ವ್ಯತ್ಯಾಸ ಇದ್ದಾಗ ಕೂಡ ಪ್ರತಿಯೊಬ್ಬರಲ್ಲಿ ಡೆಫಿನೆಟ್ಲಿ ಹಿಂದಿಂದು ಕಾರಣ ಇರುತ್ತೆ ಅಂತ. ಸೊ ಈ ಕಾರಣನ ನಾವು ಡೆಫಿನೆಟ್ಲಿ ಟ್ರೀಟ್ ಮಾಡುವಂಥದ್ದು ಅಂತ. ಸೊ ವಿತ್ ಹೋಮಿಯೋಪತಿಕ್ ಮೆಡಿಕೇಷನ್. ಸೊ ಈ ಥರ ಕೇಸಸಲ್ಲಿ ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ಹೋಮಿಯೋ ಕೇರ್ ಒಳಗಡೆ ಒಳ್ಳೆ ರಿಸಲ್ಟ್ಸ್ ಇದೆ ಅಂತ ನಾವು ಹೇಳ್ಬೋದು. ಥೈರಾಯ್ಡ್ ಸಮಸ್ಯೆ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಮೇಲಲ್ಲ ಅಥವಾ ಫೀಮೇಲಲ್ಲ? ಓಕೆ, ಡೆಫಿನೆಟ್ಲಿ ಇತ್ತೀಚೆಗೆ ಆಲ್ಮೋಸ್ಟ್ ಸ್ಟಡಿ ಮಾಡಿದ್ದೀವಿ ನಾವು. ಸೊ ಕ್ಲಾಸಿಫಿಕೇಷನ್ ಯಾವ ರೀತಿ ಇದೆ ಅಂದರೆ 1:5 ರೇಷಿಯೋ ಇರುವಂಥದ್ದು. ಸೊ ಹೆಂಗಸರಲ್ಲಿ ಡೆಫಿನೆಟ್ಲಿ ನಾವು ನೋಡ್ತೀವಿ ಸ್ವಲ್ಪ ಇನ್ಸಿಡೆನ್ಸಸ್ ಜಾಸ್ತಿ ಅಂತ. ಆ್ಯಂಡ್ ಅದೇ ರೀತಿ ಗಂಡಸರಲ್ಲಿ ಕೂಡ ಡೆಫಿನೆಟ್ಲಿ ಬರ್ತಾ ಇದೆ, ಬಟ್ ಇನ್ಸಿಡೆನ್ಸಸ್ ಕಡಿಮೆ ಇರುವಂಥದ್ದು ಅಂತ. ಸೊ 4 to 5 ಹೆಂಗಸರಲ್ಲಿ ಈ ಥರ ಸಮಸ್ಯೆ ಕಂಡು ಬಂತು ಅಂದರೆ ಇಬ್ಬರಾದರೂ ಗಂಡಸರಲ್ಲಿ ಈ ಥರ ಸಮಸ್ಯೆ ಡೆಫಿನೆಟ್ಲಿ ಹರಡ್ಬೋದು ಅಂತ. ಈ ಥರ ಡಿಫ್ರೆನ್ಸಿಯೇಷನ್ ಯಾಕೆ ಅಂದರೆ ಬಿಕಾಸ್ ಫಿಮೇಲ್ಸಲ್ಲಿ ಜನರಲಿ ನಾವು ನೋಡ್ತೀವಿ ಅವರು ಬೇರೆ ಬೇರೆ ಸ್ಟೇಜಸ್ ಆಫ್ ಲೈಫ್ ಒಳಗಡೆ ಹೋಗ್ತಾ ಇರುವಂಥದ್ದು. ಸೊ ಅವರಲ್ಲಿ ಫಸ್ಟ್ ಪ್ಯೂಬರ್ಟಿ ಸ್ಟಾರ್ಟ್ ಆದಾಗ ಅಥವಾ ದೊಡ್ಡವರಾದ ನಂತರ ಡೆಫಿನೆಟ್ಲಿ ಮೆನ್ಸಸ್ ಸೈಕಲ್ ಅಥವಾ ಮೂಟೆಲ್ಲ ಸ್ಟಾರ್ಟ್ ಆಗ್ತಾ ಬರ್ತಾ ಇರುತ್ತೆ ಅಂತ. ನಂತರ ಸೆಕೆಂಡ್ ಫೇಸ್ ಆಫ್ ಲೈಫ್ ಒಳಗಡೆ ಮದುವೆ ನಂತರ ಅವ್ರಿಗೆ ಮಗು ಆಗುವಂಥದ್ದು. ಅದೇ ರೀತಿ ಕೊನೆ ಪಾರ್ಟ್ ಆಫ್ ಲೈಫಲ್ಲಿ ಡೆಫಿನೆಟ್ಲಿ ಅವ್ರಿಗೆ ಮುಟ್ಟೆಲ್ಲ ನಿಂತಿರುವಂಥದ್ದು. ಸೊ ಮೆನೋಪಾಸ್ ಹೇಳ್ತೀವಿ ಅಂತ. ಸೊ ಇದು 3 ಕಂಡೀಷನ್ಸ್ ಅಥವಾ 3 ಫೇಸಸ್ ಆಫ್ ಲೈಫಲ್ಲಿ ಅವ್ರಿಗೆ ದೇಹ ಒಳಗಡೆ ಹಾರ್ಮೋನಲ್ ವ್ಯತ್ಯಾಸಗಳು ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಎರಡನೇದು ಡೆಫಿನೆಟ್ಲಿ ಅವರಲ್ಲಿ ಇಮ್ಯುನಿಟಿ ಪವರು ಡೆಫಿನೆಟ್ಲಿ ನಾವು ನೋಡುವಂಥದ್ದು ಅಂದರೆ ಸ್ಪೆಷಲಿ ಮಗು ಟೈಮ್ ಒಳಗಡೆ ಈ ಥರ ಕಂಡೀಷನ್ಸ್ ಒಳಗಡೆ ಡೆಫಿನೆಟ್ಲಿ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಸೊ ಈ ಕಾರಣದಿಂದ ಡೆಫಿನೆಟ್ಲಿ ನಾವು ನೋಡ್ತೀವಿ ಫಿಮೇಲ್ಸಲ್ಲಿ ಸ್ವಲ್ಪ ಇನ್ಸಿಡೆನ್ಸಸ್ ಜಾಸ್ತಿ, ಬಟ್ ಪುರುಷಲ್ಲಿ ಕೂಡ ಡೆಫಿನೆಟ್ಲಿ ಇತ್ತೀಚೆಗೆ ಇನ್ಸಿಡೆನ್ಸಸ್ ಜಾಸ್ತಿ ಆಗ್ತಾ ಇದೆ, ಬಟ್ ಅಷ್ಟಿಲ್ಲ ಅಂತ ನಾವು ಡೆಫಿನೆಟ್ಲಿ ಹೇಳ್ಬೋದು. ಯಾವ ಏಜೋರಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ?
ಯಾವುದೋ ಒಂದು ಏಜ್ ಒಳಗಡೆ ಡೆಫಿನೆಟ್ಲಿ ಕಂಡು ಬರ್ಬೋದು. ಸೊ ಮೇ ಬಿ ವೃದ್ಧಾಪ್ತಿಯಲ್ಲಿ ಆಗಿರ್ಬೋದು, ಆಟೋ ಇಮ್ಯೂನ್ ಕಂಡೀಷನ್ಸಿಂದ ಆಗಿರ್ಬೋದು, ಮೇ ಬಿ ಡೆಫಿನೆಟ್ಲಿ ಮಿಡಲ್ ಏಜಸಲ್ಲಿ. ಸೊ ಯಂಗರ್ ಜನ್ರೇಷನ್ಸಲ್ಲಿ ಕೂಡ ಡೆಫಿನೆಟ್ಲಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಬಿಕಾಸ್ ಆಫ್ ಸ್ಟ್ರೆಸ್, ಸ್ಟ್ರೈನ್, ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಚಿಕ್ಕ ಮಕ್ಕಳಲ್ಲಿ ಕೂಡ ಡೆಫಿನೆಟ್ಲಿ ಈ ಸಮಸ್ಯೆ ಅರ್ಲಿ ಸ್ಟೇಜಸ್ ಒಳಗಡೆ ಕಂಡುಬರ್ಬೋದು. ಬಟ್ ಅದಕ್ಕೆ ಮಕ್ಕಳಲ್ಲಿ ಕಂಡುಬರಬೇಕು ಅಂದರೆ ಸರ್ಟನ್ ಸ್ಪೆಸಿಫಿಕ್ ಕಂಡೀಷನ್ಸ್ ಬೇಕು. ಅಂದರೆ ಹೆರಿಡಿಟ್ರಿ ಫ್ಯಾಕ್ಟರ್ಸ್ ಆಗಿರ್ಬೋದು ಅಥವಾ ಹೆರಿಡಿಟ್ರಿ ಟೆಂಡೆನ್ಸೀಸ್ ಆಗಿರ್ಬೋದು. ಸೊ ಅವ್ರ ತಂದೆ ತಾಯಿ ಕಡೆಯಿಂದ ಡೆಫಿನೆಟ್ಲಿ ಏನೋ ಒಂದು ಸ್ಟ್ರಾಂಗ್ ಫ್ಯಾಕ್ಟರ್ ಇತ್ತು, ಸೊ ತದನಂತರ ಅವ್ರಿಗೆ ಗೊತ್ತಾಗುತ್ತೆ. ಅಥವಾ ದೊಡ್ಡವ್ರ ಸಮಯ ಪ್ಯೂಬರ್ಟಿ ಟೈಮಲ್ಲಿ ಎಸ್ಪೆಷಲಿ ಫೀಮೇಲ್ಸಲ್ಲಿ ನಾವು ನೋಡ್ತೀವಿ, ಅಂದರೆ ಮುಟ್ಟೆಲ್ಲ ಸ್ಟಾರ್ಟ್ ಆದಾಗ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗೋದಿಲ್ಲ ಅಂತ. ಸೊ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇರುತ್ತೆ. ಸೊ ಇದು ಫಿಸಿಯೋಲಾಜಿಕಲ್ ನಾವು ಹೇಳ್ತೀವಿ. 6 ಮಂತ್ಸ್ ಒಳಗಡೆ, 7-8 ಮಂತ್ಸ್ ಒಳಗಡೆ ತಾನೇಗೆ ಸರಿ ಹೋಗುತ್ತೆ. ಸೊ 1 ವರ್ಷ ನಂತರನೂ ಹಾಗೆ ಫ್ಲಕ್ಚುಯೇಷನ್ಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ತದನಂತರ ಡೆಫಿನೆಟ್ಲಿ ಔಷಧಿ ಬೇಕಾಗುತ್ತೆ. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಂಡ್ರೆ ತಾಯಿ ಮತ್ತು ಮಗು ಇಬ್ಬರಿಗೂ ತೊಂದರೆ ಆಗುತ್ತಾ? ತೊಂದರೆ ಆಗೋದಾದ್ರೆ ಯಾವ ರೀತಿಯಾಗಿ ತೊಂದರೆ ಆಗುತ್ತೆ? ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಈಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂದರೆ ಒಂದು ಥೈರಾಯ್ಡ್ ಹಾರ್ಮೋನ್ಸ್ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ನ ರೆಗ್ಯುಲೇಟ್ ಮಾಡೋದ್ರಿಂದ ಡೆಫಿನೆಟ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದಂಪತಿಗಳಿಗೆ ಕನ್ಸೆಪ್ಷನ್ ಆಗೋದಿಲ್ಲ ಅಂತ. ಸೊ ಒಂದು ಇನ್ಫರ್ಟಿಲಿಟಿ ಬಂಜೆತನೇ ಆಗ್ತಾ ಬರ್ತಾ ಇರುತ್ತೆ. ಸೊ ಕನ್ಸೆಪ್ಷನ್ ಆದರೂ ಕೂಡ ಡೆಫಿನೆಟ್ಲಿ ಅವ್ರಿಗೆ ಅನ್ಕಂಟ್ರೋಲ್ ಥೈರಾಯ್ಡ್ ಇದ್ದರೆ ಅಥವಾ ಥೈರಾಯ್ಡ್ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಡೆಫಿನೆಟ್ಲಿ ಅವ್ರಿಗೆ ಅಬಾರ್ಷನ್ಸ್ ಫ್ರೀಕ್ವೆಂಟ್ ಆಗ್ತಾ ಬರ್ತಾ ಇರುವಂಥದ್ದು. ಮತ್ತು ನಾನು ಆಗಲೇ ಹೇಳಿದೆ, ಇಟ್ ಈಸ್ ಎ ಡೆವಲಪಿಂಗ್ ಹಾರ್ಮೋನ್ ಅಥವಾ ಡೆವಲಪ್ಮೆಂಟಲ್ ಹಾರ್ಮೋನ್ ಅಂತ. ಸೊ ಹೊಟ್ಟೆ ಒಳಗಡೆ ಮಗು ಬಿಡ್ತಾ ಇದ್ದಾಗ ಡೆಫಿನೆಟ್ಲಿ ಗ್ರೋತ್ ಆದಾಗ ಅವ್ರ ಮಗುವಲ್ಲಿ ಡೆಫಿನೆಟ್ಲಿ ನಾವು ನೋಡ್ತೀವಿ ಇಂಟ್ರಾಯೂಟ್ರೈನ್ ಗ್ರೋತ್ ರಿಟಾರ್ಡೇಷನ್ ಅಂದರೆ ಸರಿಯಾಗಿ ಡೆವಲಪ್ಮೆಂಟ್ ಆಗಲ್ಲ. ಮೇ ಬಿ ಡಿಫಾರ್ಮಿಟೀಸ್ ಇರುತ್ತೆ. ಸೊ ಇಂಟ್ರಾಯೂಟ್ರೈನ್ ಡೆತ್ ಕೂಡ ಆಗ್ಬೋದು. ಸೊ ತಾಯಿಗೆ ಕೂಡ ಡೆಫಿನೆಟ್ಲಿ ಆ ಟೈಮ್ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತೆ, ಪ್ರೀ ಕ್ಲಾಂಪ್ಷಿಯಾ ಕಂಡೀಷನ್ಸ್ ಇರುತ್ತೆ ಅಂತ. ಸೊ ತುಂಬಾ ಪ್ರಾಬ್ಲಮ್. ಡೆಲಿವರಿ ಟೈಮ್ ಒಳಗಡೆ ಕೂಡ ಡೆಫಿನೆಟ್ಲಿ ಅವ್ರಿಗೆ ಸಮಸ್ಯೆ ಅಥವಾ ಕಾಂಪ್ಲಿಕೇಶನ್ಸ್ ಕಂಡು ಬರ್ಬೋದು ಅಂತ. ಸೊ ತಾಯಿ ಮಗುಗೂ ಇಮಿಡಿಯೇಟ್ ಇಂಪ್ಯಾಕ್ಟ್ ಅಥವಾ ಡೈರೆಕ್ಟ್ ಇಂಪ್ಯಾಕ್ಟ್ ಖಂಡಿತವಾಗ್ಲೂ ಇದೆ. ಸೊ ಆ ಟೈಮ್ ಒಳಗಡೆ ಡೆಫಿನೆಟ್ಲಿ ಕೇರ್ಫುಲ್ ಆಗಬೇಕಾಗುತ್ತೆ ಅಂತ ನಾವು ಹೇಳ್ತೀವಿ. ಇನ್ನು ಸ್ವಲ್ಪ ಜನ ಈ ಥೈರಾಯ್ಡ್ ಸಮಸ್ಯೆ ಕೂಡ ಇಗ್ನೋರ್ ಮಾಡೋರು ಇರ್ತಾರೆ. ಇಗ್ನೋರ್ ಮಾಡ್ತಾ ಹೋದರೆ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ? ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ಈಗ ಯಂಗರ್ ಏಜ್ ಒಳಗಡೆನೇ ಕಂಡು ಬಂತು ಇಗ್ನೋರೆನ್ಸ್ ಆಗ್ತಾ ಇದ್ರೆ ಅಥವಾ ಕೇರ್ ತೊಗೊಂಡಿಲ್ಲ ಅಂದರೆ ಅವರು ಭವಿಷ್ಯದಲ್ಲಿ ಫ್ಯೂಚರ್ ಹೋಗ್ಬಿಟ್ಟು ಡೆಫಿನೆಟ್ಲಿ ಅವರ ಪರ್ಫಾರ್ಮೆನ್ಸಸ್ ಇಂಪ್ಯಾಕ್ಟ್ ಆಗುವಂಥದ್ದು. ಸೊ ಮೆಂಟಲ್ ಡೆವಲಪ್ಮೆಂಟಲ್ ಡಿಲೇ ಆಗ್ತಾ ಇರುವಂಥದ್ದು. ಸೊ ಕೆಲವು ಜನಗೆ ಡೆಫಿನೆಟ್ಲಿ ನಾವು ನೋಡ್ತೀವಿ ಕಾಂಪ್ಲಿಕೇಶನ್ಸಲ್ಲಿ ಮೇ ಬಿ ಯೂಟ್ರಸ್ ಪ್ರಾಪರ್ ಸೈಜಲ್ಲಿ ಇಲ್ಲ ಅಂತ. ಸೊ ಆಲ್ಮೋಸ್ಟ್ ದೊಡ್ಡವರಲ್ಲಿ ಎಷ್ಟು ಗರ್ಭಕೋಶ ಇರಬೇಕು ಆ ಥರ ಇರೋದಿಲ್ಲ, ಚಿಕ್ಕ ಗರ್ಭಕೋಶ ಇರುತ್ತೆ ಅಂತ. ಸೊ ಬಂಜೆತನೇ ಕಂಡು ಬರ್ಬೋದು. ಇನ್ಫರ್ಟಿಲಿಟಿಗೆ ಒಳಗಾಗ್ತಾರೆ. ಸಾಕಷ್ಟು ಜನದಲ್ಲಿ ನಾವು ನೋಡ್ತೀವಿ ಆಲ್ಮೋಸ್ಟ್ ಪ್ರೆಗ್ನೆಂಟ್ ಟೈಮ್ ಒಳಗಡೆ ಅಬಾರ್ಷನ್ಸ್ ಹೆಚ್ಚಾಗಿ ಆಗ್ತಾ ಇರುವಂಥದ್ದು. ಮುಟ್ಟೆಲ್ಲ ಸರಿಯಾಗಿ ಆಗ್ತಾ ಇಲ್ಲ. ಸೊ ಆ ಕಾರಣದಿಂದ ಡೆಫಿನೆಟ್ಲಿ ಅವ್ರಿಗೆ ಕನ್ಸೀವ್ ಆಗೋಕ್ಕೆ ತುಂಬ ಕಷ್ಟ ಆಗ್ತಾ ಬರ್ತಾ ಇರುತ್ತೆ. ಸೊ ಅವರಲ್ಲಿ ಹಾರ್ಟ್ ಕಾಂಪ್ಲಿಕೇಶನ್ಸ್ ಕಂಡು ಬರ್ಬೋದು, ಸ್ಪೆಷಲಿ ಹೈಪರ್ ಥೈರಾಯ್ಡಿಸಮಲ್ಲಿ. ಅಂದರೆ ಸೊ ಆಲ್ಮೋಸ್ಟ್ ನಾವು ಹೇಳ್ತೀವಿ ಹೈಪರ್ ಟೆನ್ಷನ್ ಕಂಡು ಬರ್ಬೋದು. ಸೊ ಅವರಲ್ಲಿ ಭಯ ಜಾಸ್ತಿ ಉಂಟಾಗ್ತಾ ಬರ್ತಾ ಇರುತ್ತೆ. ಸೊ ಸಾಕಷ್ಟು ಕಾಂಪ್ಲಿಕೇಶನ್ಸ್ ನೋಡ್ತೀವಿ. ಸೊ ಅವ್ರ ದೇಹ ಒಳಗಡೆ ಓವರ್ ಪೀರಿಯಡ್ ಆಫ್ ಟೈಮ್ ಅಂದರೆ ಅವರು ಯಾವ ಥರ ಲೈಫ್ನ ಲೀಡ್ ಮಾಡ್ತಾ ಇರುವಂಥದ್ದು. ಸೊ ಅವ್ರ ಮೇಲೆ ಡೆಫಿನೆಟ್ಲಿ ನಾವು ನೋಡ್ತೀವಿ ಇಂಪ್ಯಾಕ್ಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಗೋದು, ತೊದಲು ಮಾತು ಬರುವಂಥದ್ದು ಆಗಿರ್ಬೋದು, ಗಾಬರಿ ಜಾಸ್ತಿ ಆಗ್ತಾ ಬರ್ಬೋದು, ಜ್ಞಾಪನ ಶಕ್ತಿ ಸರಿ ಇಲ್ಲ, ಸೊ ನೆನಪಿನ ಶಕ್ತಿ ಕಡಿಮೆ, ಇಮ್ಯುನಿಟಿ ಕಡಿಮೆ ಆಗ್ತಾ ಬರ್ತಾ ಇರುವಂಥದ್ದು. ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ನೋಡ್ತೀವಿ ಯಾವ ಒಂದು ಕಡೆ ಥೈರಾಯ್ಡ್ ಹಾರ್ಮೋನ್ಸ್ ಇನ್ಸುಲಿನ್ ಹಾರ್ಮೋನ್ನ ಕೂಡ ಡೆಫಿನೆಟ್ಲಿ ರೆಗ್ಯುಲೇಟ್ ಮಾಡ್ತಾರೆ. ಸೊ ಅನ್ಕಂಟ್ರೋಲ್ ಥೈರಾಯ್ಡ್ ಇದ್ದರೆ ಕೊನೆಗೆ ಡೆಫಿನೆಟ್ಲಿ ಸಕ್ಕರೆ ಕಾಯಿಲೆ ಅಥವಾ ಶುಗರ್ ಕಾಯಿಲೆಗೆ ಡೆಫಿನೆಟ್ಲಿ ಒಳಗಾಗಬೇಕಾಗುತ್ತೆ ಅಂತ ನಾವು ಡೆಫಿನೆಟ್ಲಿ ಹೇಳ್ತೀವಿ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಸೈಡ್ ಇಫೆಕ್ಟ್ಸ್ ಆರ್ ಕಾಂಪ್ಲಿಕೇಶನ್ಸ್ ಆಫ್ ಅನ್ಕಂಟ್ರೋಲ್ ಥೈರಾಯ್ಡ್ ಅಂತ ನಾವು ಹೇಳ್ಬೋದು. ಥೈರಾಯ್ಡ್ ಸಮಸ್ಯೆ ಬರೋದಕ್ಕಿಂತ ಮುಂಚೆ ಯಾವೆಲ್ಲ ಪ್ರಿಕಾಷನರಿ ಮೆಥಡ್ಸ್ನ ತೆಗೆದುಕೊಳ್ಬೋದು, ಅಂದರೆ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೋದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಡೆಫಿನೆಟ್ಲಿ ಈಗ ಪ್ರಿವೆಂಟಿವ್ ಮೆಷರ್ಸ್ಗೆ ಬಂತ ಅಂದರೆ ಡೆಫಿನೆಟ್ಲಿ ಆಲ್ಮೋಸ್ಟ್ ನಾವು ನೋಡ್ತೀವಿ ಸ್ಟ್ರೆಸ್ಫುಲ್ ಕಂಡೀಷನ್ಸ್ನ ಮ್ಯಾನೇಜ್ ಮಾಡಬೇಕು. ಸೊ ಒತ್ತಡ ಎಲ್ಲರದಲ್ಲಿ ಇರುತ್ತೆ. ಸೊ ಪ್ರಾಪರ್ ಪರ್ಸ್ಪೆಕ್ಟಿವ್ನ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕಾಗತ್ತೆ ಅಂತ. ಸೊ ಜೀವನ ಕಡೆ ಗಮನ, ಸೊ ಒಂದೇ ಕಡೆ ಗಮನ ಬರೀ ಪರ್ಫಾರ್ಮೆನ್ಸ್ ಮೇಲೆ ಅಥವಾ XYZ ಫ್ಯಾಕ್ಟರ್ ಕಡೆ ಆ ಥರ ಇರೋದಿಲ್ಲ ಅಂತ. ಸೊ ಆ್ಯಸ್ ಫಾರ್ ಆಸ್ ಪಾಸಿಬಲ್ ನಿಮಗೆ ಇನ್ನೊಂದು ತೊಂದರೆ ಕಾಣ್ ಬರ್ತಾ ಇದೆ ಅಂದರೆ ಹೆಚ್ಚಾಗಿ ಒತ್ತಡ ಕಾಣಿಸ್ತಾ ಇದೆ ಅಂದರೆ ಡೆಫಿನೆಟ್ಲಿ ಸಪೋರ್ಟ್ ಸಿಸ್ಟಮ್ ಇರುತ್ತೆ, ಫ್ರೆಂಡ್ಸ್ ಇರುತ್ತೆ, ಫ್ಯಾಮಿಲಿ ಇರುತ್ತೆ, ಅವ್ರ ಜೊತೆ ಶೇರ್ ಮಾಡಿಕೊಡಿ, ಸ್ಟ್ರೆಸ್ನ ಕಡಿಮೆ ಮಾಡಿ. ಪ್ರೊಫೆಷ್ನಲ್ ಹೆಲ್ಪ್ ಬೇಕಾದರೆ ಕೌನ್ಸಿಲಿಂಗ್ ಸೆಷನ್ಸ್ ಕೂಡ ಡೆಫಿನೆಟ್ಲಿ ಇರುತ್ತೆ ಅಂತ. ಸೊ ಪ್ರೊಫೆಷ್ನಲ್ ಹೆಲ್ಪ್ನ ಯೂಸ್ ಮಾಡಿಕೊಡಿ ಅಂತ. ಅದೇ ರೀತಿ
ಥೈರಾಯ್ಡ್ ಇಂದ ದೂರ ಇರಬೇಕು ಅಂದರೆ ಆಸ್ ಫಾರ್ ಆಸ್ ಪಾಸಿಬಲ್ ಅಯೋಡೈಸ್ಡ್ ಸಾಲ್ಟ್ನ ಡೆಫಿನೆಟ್ಲಿ ಉಪಯೋಗಿಸ್ಬೇಕಾಗತ್ತೆ. ಮತ್ತು ಎಕ್ಸಸೈಸಸ್ ಪ್ರಾಪರ್ಲಿ ಇಂಪಾರ್ಟೆಂಟ್ ಅಂತ. ಸೊ ಎಕ್ಸಸೈಸಸ್ ಕೂಡ ಡೆಫಿನೆಟ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಕೂಡ ಅಥವಾ ಅದಕ್ಕಿಂತ ಮುಂಚೆಯಿಂದನೇ ಡೆಫಿನೆಟ್ಲಿ ಎಕ್ಸಸೈಸ್ಗೆ ಒಳಗಾದಾಗ ಸ್ಟ್ರೆಸ್ ರಿಲೀಸ್ ಆಗ್ತಾ ಬರ್ತಾ ಇರುತ್ತೆ. ಹೆಲ್ತ್ಗೂ ಕೂಡ ಚೆನ್ನಾಗಿರುತ್ತೆ. ಸೊ 35 ಮಿನಿಟ್ಸ್ ಟು 40 ಮಿನಿಟ್ಸ್ ವಾಕ್ ತುಂಬ ಇಂಪಾರ್ಟೆಂಟ್ ಅಂತ. ಪ್ರಾಪರ್ ಫುಡ್ ಮೇಂಟೆನೆನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹೆಚ್ಚಾಗಿ ಪ್ರಾಸೆಸ್ಡ್ ಫುಡ್, ಜಂಕ್ ಫುಡ್ನ ಆದಷ್ಟು ಆ್ಯಸ್ ಫಾರ್ ಆಸ್ ಪಾಸಿಬಲ್ ಅವಾಯ್ಡ್ ಮಾಡಬೇಕು. ಸೊ ದೇಹಕ್ಕೆ ಏನು ಬೇಕಾಗುತ್ತೆ ಅದನ್ನು ತೊಗೊಳ್ಳೋವಂಥದ್ದು ಅಂತ. ಪ್ರಾಪರ್ ಮೀಲ್ ಟೈಮಿಂಗ್ಸ್ನ ಮೇಂಟೈನ್ ಮಾಡುವಂಥದ್ದು. ಸೊ ಹೆಲ್ದಿ ಹ್ಯಾಬಿಟ್ಸ್ ಅಥವಾ ಪಾಸಿಟಿವ್ ಔಟ್ಲುಕ್ ಟುವರ್ಡ್ಸ್ ಲೈಫ್ನ ಮೇಂಟೈನ್ ಮಾಡುವಂಥದ್ದು. ಸೊ ಇದೆಲ್ಲ ಮಾಡ್ತಾ ಬಂತ ಅಂದರೆ ಡೆಫಿನೆಟ್ಲಿ ಒಂದು ಕಡೆ ನಾವು ನೋಡ್ತಾ ಬರ್ತಾ ಇರ್ತೀವಿ ಆ ಥೈರಾಯ್ಡ್ ಸಮಸ್ಯೆ ಅಥವಾ ಯಾವುದೋ ಒಂದು ಕಾಯಿಲೆಯಿಂದ ಡೆಫಿನೆಟ್ಲಿ ದೂರ ಇರ್ಬೋದು. ಇನ್ನು ಹಲವು ಜನರಿಗೆ ಇರುವಂತಹ ಡೌಟ್ ಇದು, ಏನು ಥೈರಾಯ್ಡ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಇದೆಯಾ ಅಂತ, ಏನು ಹೇಳ್ತೀರಾ ಇದಕ್ಕೆ? ಡೆಫಿನೆಟ್ಲಿ ಥೈರಾಯ್ಡ್ ಏನೋ ಒಂದು ಮಾರಣಾಂತಿಕ ಕಾಯಿಲೆ ಇಲ್ವಾ ಅಂತ, ಬಟ್ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡ್ತಾ ಬಂತ ಅಂದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹೋಮಿಯೋಕೇರ್ ಒಳಗಡೆ ಡೆಫಿನೆಟ್ಲಿ ನಾವು ಮೆಡಿಕೇಷನ್ಸ್ ಲೈಫ್ ಟೈಮ್ ಮೆಡಿಕೇಷನ್ಸ್ ಹೋಮಿಯೋಕೇರ್ ಒಳಗಡೆ ಇರೋದಿಲ್ಲ ಅಂತ. ಸೊ ಮೆಡಿಕೇಷನ್ಸ್ ತಕ್ಕಮಟ್ಟೆ ಡೆಫಿನೆಟ್ಲಿ ಕೊಟ್ಟರೆ ಏನು ಕಾರಣಕ್ಕೆ ಬಂತು, ಯಾವ ಟೈಪ್ ಆಫ್ ಥೈರಾಯ್ಡ್ಸ್ ಇದೆ. ಸೊ ಈವನ್ ಫಾರ್ ಆಟೋ ಇಮ್ಯೂನ್ ಕಂಡೀಷನ್ಸ್ ಅಥವಾ ಆಟೋ ಇಮ್ಯೂನ್ ಥೈರಾಯ್ಡ್ ಕಂಡೀಷನ್ಸ್ ಕೂಡ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ಥೈರಾಯ್ಡ್ಗೆ ಶಾಶ್ವತ ಪರಿಹಾರ ಇದೆ ಅಂತ ನಾವು ಡೆಫಿನೆಟ್ಲಿ ಹೇಳ್ಬೋದು. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಥೈರಾಯ್ಡ್ ಸಮಸ್ಯೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ, ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.